ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ವಾಸ್ ಯೂಟ್ಯೂಬ್ ಚಾನಲ್. ಫಸ್ಟ್ ಟೆಕ್ ನ್ಯೂಸ್ ಬಂದು ಆ್ಯಪಲ್ ಕಡೆಯಿಂದ ಏನಂದರೆ ಆ್ಯಪಲ್ ಅವರು ಅಮೇರಿಕಾದಲ್ಲಿ ಆ್ಯಪಲ್ ವಾಚು, ಐಫೋನು, ಟ್ಯಾಬ್ಲೆಟು, ಮ್ಯಾಕ್ಬುಕ್ನ ರೆಂಟ್ಗೆ ತೊಗೊಂಬರ್ತಿದ್ದಾರೆ. ಈ ರೆಂಟು ಪ್ರೈಸ್ ನೋಡೋದಾದರೆ ವಾಚ್ ಬಂದುಬಿಟ್ಟು ಪರ್ ಮಂತ್ಗೆ ರೆಂಟ್ಗೆ ತೊಗೊಂಡ್ರೆ 1200 ಬೀಳುತ್ತೆ. ಐಫೋನ್ ಬಂದು ರೆಂಟ್ಗೆ ತೊಗೊಂಡ್ರೆ ಪರ್ ಮಂತ್ಗೆ 1800 ಬೀಳುತ್ತೆ. ಮತ್ತು ಟ್ಯಾಬ್ಲೆಟು, ಮ್ಯಾಕ್ಬುಕ್ಕು ಪರ್ ಮಂತ್ಗೆ ರೆಂಟ್ಗೆ ತೊಗೊಂಡ್ರೆ ಇದು 2500ಇಂದ 3000ವರೆಗೂ ಬೀಳುತ್ತೆ. ಬಟ್ ಇದರಲ್ಲಿ ಒಂದು ಕಂಡೀಷನ್ ಇದೆ. ಏನು ಅಂದರೆ ಇವರು ಮಿನಿಮಮ್ ವಾಚು, ಫೋನ್ನ 1 ವರ್ಷ ಆದರೂ ರೆಂಟ್ಗೆ ತೊಗೊಂಡಿರಬೇಕು. ಮತ್ತು ಟ್ಯಾಬ್ಲೆಟು, ಮ್ಯಾಕ್ಬುಕ್ನ ಮಿನಿಮಮ್ 2 ರಿಂದ 3 ವರ್ಷವರೆಗೂ ರೆಂಟ್ಗೆ ತೊಗೊಂಡಿರ್ಬೋದು. ಈ ಪೀರಿಯಡ್ ಆದಮೇಲೆ ಇವ್ರಿಗೇನಾದರೂ ಇದು ಇಷ್ಟ ಆದರೆ ಕಂಟಿನ್ಯೂ ಆಗಿ ಬ್ಯಾಲೆನ್ಸ್ ಅಮೌಂಟ್ನ ಪೇ ಮಾಡಿಬಿಟ್ಟು ಅವರೇ ಇಟ್ಕೊಬೋದು, ಇಲ್ಲಾಂದರೆ ವಾಪಸ್ ಕೊಟ್ಬಿಡ್ಬೋದು. ನೆಕ್ಸ್ಟ್ ಟೆಕ್ ನ್ಯೂಸ್ ಕೂಡ ಆ್ಯಪಲ್ ಕಡೆಯಿಂದನೇ. ಏನಪ್ಪ ಅಂದರೆ ಚಿಪ್ಸೆಟ್ಟು, ರ್ಯಾಮ್ ಸ್ಟೋರೇಜ್ ಡಿವೈಸ್ಗಳನ್ನ ಪ್ರೊಡಕ್ಷನ್ ಮಾಡ್ತಿರೋದು ಸ್ಯಾಮ್ಸಂಗು, ಐನಿಕ್ಸು ಮತ್ತು ಮೈಕ್ರೋನು. ಈ 3 ಕಂಪ್ನಿಗಳು ಇದ್ರ ಪ್ರೈಸ್ನ ಜಾಸ್ತಿ ಮಾಡ್ತಾನೇ ಇದ್ದಾರೆ. ಇದರಿಂದ ಆ್ಯಪಲ್ ಅವರು ಅಮೇರಿಕಾ ಹತ್ರ ಒಂದು ಪರ್ಮಿಷನ್ನ ರಿಕ್ವೆಸ್ಟ್ ಮಾಡ್ತಿದ್ದಾರೆ. ಏನಪ್ಪ ಅಂದರೆ ಚೀನಾ ಅವರು ಅವ್ರದ್ದೇ ಆದಂಥ ಚಿಪ್ಸೆಟ್ಟು, ರ್ಯಾಮು, ಸ್ಟೋರೇಜ್ ಡಿವೈಸ್ಗಳನ್ನ ಅವರೇ ಓನಾಗಿ ಲೋ ಬಜೆಟಲ್ಲಿ ಮಾಡೋದ್ರಿಂದ ಅವ್ರ ಹತ್ರ ಪರ್ಚೇಸ್ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡ್ತಿದ್ದಾರೆ. ಫ್ಯೂಚರಲ್ಲಿ ಆ್ಯಪಲ್ ಅವರು ಚೀನಾ ಅವ್ರ ಜೊತೆ ಕಾಂಟ್ರಾಕ್ಟ್ನ ಮಾಡ್ಕೊಬೋದು. ನೆಕ್ಸ್ಟ್ ಟೆಕ್ ನ್ಯೂಸ್, ನಮ್ಮ ಗೌರ್ಮೆಂಟ್ ಅವರು ಪ್ಲಾಸ್ಟಿಕ್ ನೋಟ್ಸ್ ಮೇಲೆ ವರ್ಕ್ ಮಾಡ್ತಿದ್ದಾರೆ. ಅದು 10 ರೂಪೀಸ್ ಮತ್ತು 20 ರೂಪೀಸ್ ಮೇಲೆ. ಇದು ಕಂಪ್ಲೀಟಾಗಿ ಪ್ಲಾಸ್ಟಿಕ್ ಆಗಿರಲ್ಲ. ಈಗೇನು ನೋಡ್ತಿದ್ದೀವೋ ನೋಟ್ಸ್ನ, ಅದಕ್ಕೆ ಸ್ವಲ್ಪ ಪ್ಲಾಸ್ಟಿಕ್ ಆ್ಯಡ್ ಮಾಡ್ತಾರೆ. ಇದೇನಾದರೂ ವರ್ಕೌಟ್ ಆದರೆ 1 ಬಿಲಿಯನ್ ನೋಟ್ಸ್ನ ಟೆಸ್ಟ್ ಮಾಡ್ತಾರೆ. ಇದು ಯಾವಾಗ ಬರುತ್ತೆ ಅಂತ ಕಂಪ್ಲೀಟಾಗಿ ಗೊತ್ತಿಲ್ಲ. ನೆಕ್ಸ್ಟ್ ಟೆಕ್ ನ್ಯೂಸ್, ಸ್ಯಾಮ್ಸಂಗ್ ಅವರು AI ಗ್ಲಾಸ್ನ ತೊಗೊಂಬರ್ತಿದ್ದಾರೆ. ಇದನ್ನು ನಾವು ಈ ಇಯರ್ ಎಂಡಿಂಗಲ್ಲಿ ನೋಡ್ಬೋದು. ಇದನ್ನು ಅಫಿಷಿಯಲ್ ಆಗಿ ಫೋಲ್ಡಬಲ್ ಈವೆಂಟಲ್ಲಿ ಅನೌನ್ಸ್ ಮಾಡಿದ್ದಾರೆ. ಇದು ಬಂದುಬಿಟ್ಟು ಆಂಡ್ರಾಯ್ಡ್ ಫೋನ್ ಮತ್ತು ಐಫೋನ್ಗಳಲ್ಲೂ ಯೂಸ್ ಮಾಡ್ಕೊಬೋದು. ಬಟ್ ಇದು AI ಗ್ಲಾಸ್ ಬಂದು ಸ್ಯಾಮ್ಸಂಗ್ ಅವ್ರದ್ದಾಗಿರೋದ್ರಿಂದ ಸ್ಯಾಮ್ಸಂಗು ಆ್ಯಪ್ಸು, ಎಕ್ಸ್ಕ್ಲೂಸಿವ್ ಆ್ಯಪ್ಸ್ ಏನಿರುತ್ತೋ, ಅಂದರೆ ಗ್ಯಾಲಕ್ಸಿ ನೋಟ್ಸ್ ಆಗಿರಲಿ ಅಥವಾ ಇವ್ರದ್ದೇ ಆದಂಥ ಗ್ಯಾಲರಿ ಆ್ಯಪ್ಸ್ ಇರುತ್ತಲ್ಲ, ಅದು ಐಫೋನಲ್ಲೂ ವರ್ಕ್ ಆಗಲ್ಲ. ಇನ್ನು ಮಿಕ್ಕಿದ್ದೆಲ್ಲ ನಾರ್ಮಲ್ ಆಗಿ ಯೂಸ್ ಮಾಡ್ಕೊಬೋದು. ನೆಕ್ಸ್ಟ್ ನ್ಯೂಸ್, ನಮ್ಮ ಕರ್ನಾಟಕದಲ್ಲಿ ತುಮಕೂರು ಹತ್ರ ಒಂದು ಗೋಲ್ಡ್ ಶಾಪಲ್ಲಿ ಶಟರ್ ಹಾಕಿದ್ರೂ ಕಳ್ತನ ನಡೀತಿದೆ ಅಂತ ಒಬ್ಬರು CCTV ಎಲ್ಲ ಚೆಕ್ ಮಾಡಿ ನೋಡಿದಾಗ ಇದು ಒಂದು ಇಲಿ ಬಂದು ಉಂಗುರಗಳನ್ನ, ನೆಕ್ಲೆಸ್ನ ಎಲ್ಲ ಕಳ್ತನ ಮಾಡಿಕೊಂಡು ಅದ್ರ ಗೂಡಲ್ಲಿ ಇಟ್ಕೊತ ಇತ್ತು. ಇದನ್ನು ಅವ್ರು ನೋಡಿ ಶಾಕ್ ಆಗಿ ಒಂದು ಸತಿ ಅದನ್ನೇ ಫಾಲೋ ಮಾಡಿ ಚೆಕ್ ಮಾಡಿ ನೋಡಿದಾಗ ಅದ್ರ ಗೂಡಿಂದ ಸುಮಾರು ಒಂದು ಉಂಗುರಗಳನ್ನ, ನೆಕ್ಲೆಸ್ನೆಲ್ಲ ನೋಡ್ತಾರೆ. ನೆಕ್ಸ್ಟ್ ನ್ಯೂಸ್, ತಮಿಳ್ನಾಡಲ್ಲಿ ನಡೆದಿರೋ ಇನ್ಸಿಡೆಂಟು. ಸುದೀಪ್ ಅವರ ವೀರ ಮದಕರಿ ಮೂವಿಯಲ್ಲಿ ಲೇಡೀಸ್ಗೆ ಗುಂಡೊಡಿತಾರಲ್ಲ, ಅದೇ ಥರ ಈಗ ಸೇಲಂ ಅನ್ನೋ ವಿಲೇಜಲ್ಲಿ ಸೇಮ್ ಅದೇ ಥರ ಯಾರೋ 11% ಬಂದು ಫೋನ್ ಮಾಡಿ, ನಾನು ತಾಲೂಕು ಆಫೀಸಿಂದ ಫೋನ್ ಮಾಡ್ತಾಯಿದ್ದೀನಿ, ಪಕ್ಕದ ಸ್ಟೇಟಲ್ಲಿ ಕೋವಿಡ್ ಮತ್ತೆ ಬಂದಿದೆ, ಈಗ ನಮ್ಮಲ್ಲಿ ಕೇಸಸ್ ಸ್ಟಾರ್ಟ್ ಆಗ್ತಿದೆ ಅಂತ ಸುಮಾರು 20 ವಿಲೇಜಿಗೆ ಫೋನ್ ಮಾಡಿ ಹೇಳಿ ಅವ್ರಿಗೆ ಗುಂಡೊಡ್ದು ಕೂದಲು ತೊಗೊಂಡು ಮೋಸ ಮಾಡಿದ್ದಾರೆ. ನೆಕ್ಸ್ಟ್ ಟೆಕ್ ನ್ಯೂಸ್ ಬಂದು ವಿವೋ ಕಡೆಯಿಂದ. ವಿವೋ ಅವರು ಹೊಸದಾಗಿ ವಿವೋ S2 ಅನ್ನೋ ಫೋನ್ನ ಈ ಆಗಸ್ಟ್ 6ಗೆ ಲಾಂಚ್ ಮಾಡ್ತಿದ್ದಾರೆ. ಇದ್ರ ಫ್ಯೂಚರ್ಸ್ ನೋಡೋದಾದರೆ ಇದರಲ್ಲಿ MediaTek 7360 ಪ್ರೊಸೆಸರ್ನ ಯೂಸ್ ಮಾಡಿದ್ದಾರೆ. ಇದು ಬಂದು 8GB ರ್ಯಾಮ್ ಮತ್ತು 128 ರಿಂದ 256 GB ಸ್ಟೋರೇಜು ಮತ್ತು 7000 mAh ಕೆಪಾಸಿಟಿ ಬ್ಯಾಟ್ರಿ ಜೊತೆ ಬರ್ತಿದೆ. ಇದು ಬಂದು 6.59 ಇಂಚು 1.5K AMOLED ಡಿಸ್ಪ್ಲೇ ಜೊತೆ ಬರ್ತಿದೆ. ಇದಾಗಿತ್ತು ಇವತ್ತಿನ ಟೆಕ್ ನ್ಯೂಸ್. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.